ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 21/4/26. मीठे बच्चे, ज्ञान सागर बाबा आए हैं तुम बच्चों के सम्मुख ज्ञान ಡ್ಯಾನ್ಸ್ करने. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಜ್ಞಾನ ಸಾಗರ ತಂದೆ ಬಂದಿದ್ದಾರೆ ತಮ್ಮ ಮಕ್ಕಳ ಸಮ್ಮುಖದಲ್ಲಿ ಜ್ಞಾನದ ನೃತ್ಯವನ್ನ ಮಾಡಕ್ಕೋಸ್ಕರ. तुम होशियार सर्विसेबल बनो तो ज्ञान की डांस भी अच्छी हो. ತಾವು ಬಹಳ ಹುಷಾರು ಸೇವಾಧಾರಿಗಳಾಗಿ ಆಗ ಜ್ಞಾನ ಡ್ಯಾನ್ಸು ಸಹ ಚೆನ್ನಾಗಾಗತ್ತೆ. ಪ್ರಶ್ನೆ ಆಗಿದೆ, ಸಂಗಮ್ ಯುಗ್ ಪರ್ ತುಮ್ ಬಚ್ಚೆ ಅಪನೆ ಮೇ ಕೌನ್ ಸಿ ಆದತ್ ಡಾಲ್ತೆ. ಸಂಗಮ ಯುಗದಲ್ಲಿ ತಾವು ಮಕ್ಕಳು ತಮ್ಮಲ್ಲಿ ಯಾವ ಒಂದು ಅಭ್ಯಾಸವನ್ನ ಹಾಕ್ತೀರಾ? ಉತ್ತರ ಆಗಿದೆ, ಯಾದ್ ಮೇ ರಹನೆ ಕಿ ಯಹಿ ಹೇ ರೂಹಾನಿ ಹಾಬಿ. ನೆನಪಿನಲ್ಲಿ ಇರೋದಕ್ಕೆ ಇದೇ ಆತ್ಮಿಕ ಅಭ್ಯಾಸ ಆಗಿದೆ. इस हॉबी के साथ साथ तुम्हें दिव्य और अलौकिक कर्म भी करना है. ಈ ಒಂದು ಅಭ್ಯಾಸದ ಜೊತೆಗೆ ತಾವು ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನು ಮಾಡಬೇಕಾಗಿದೆ. ತುಮ್ ಹೋ ಬ್ರಾಹ್ಮಣ್ ತುಮೇ ಸಬ್ಕೋ ಸಚ್ಚಿ ಸಚ್ಚಿ ಕಥಾ ಜರೂರ್ ಸುನಾನೆ. ತಾವು ಬ್ರಾಹ್ಮಣರಾಗಿದ್ದೀರ, ತಾವು ಎಲ್ಲರಿಗೂ ಸತ್ಯವಾದ ಕಥೆಯನ್ನ ಖಂಡಿತ ತಿಳಿಸಿ. ಸರ್ವಿಸ್ ಗೆ भी तुम बच्चों में हाबी होनी चाहिए. ಸೇವೆಯ ಆಸಕ್ತಿನೂ ತಮ್ಮ ಮಕ್ಕಳಲ್ಲಿ ಇರಬೇಕಾಗಿದೆ. ಹಾಡಾಗಿದೆ, ಧೀರಜ್ ದರ್ ಮನವ ಧೀರಜ್ ದರ್ ಸುಖಕ್ಕೆ ದಿನ ಆಯೇಕಿಯ. ಧೈರ್ಯವನ್ನ ತಾಳು ಮಾನವ, ಧೈರ್ಯವನ್ನ ತಾಳು, ನಿಮ್ಮ ಸುಖದ ದಿನಗಳು ಬಂತು ಅಂದ್ರೆ ಬಂತು. ಓಂ ಶಾಂತಿ. जैसे कोई हॉस्पिटल में बीमार होते हैं तो पेशेंट दुख से छूटने की आशा रखते हैं. डॉक्टर से पूछते हैं क्या हाल है, कब बीमारी छूटे. ಯಾವ ರೀತಿ ಯಾರಾದರೂ ಹಾಸ್ಪಿಟಲಲ್ಲಿ ಅನಾರೋಗ್ಯದಲ್ಲಿದ್ದಾಗ ಪೇಷಂಟು ದುಃಖದಿಂದ ಬಿಡುಗಡೆಯಾಗುವ ಆಸೆಯನ್ನೇ ಇಟ್ಕೊಂತಾರೆ. ಡಾಕ್ಟರಿಂದ ಕೇಳ್ತಾರೆ ಎಂಥ ಪರಿಸ್ಥಿತಿ ಇದೆ, ಯಾವಾಗ ಈ ಅನಾರೋಗ್ಯದಿಂದ ಬಿಡುಗಡೆ ಆಗ್ತೀವಿ. वो तो सब हद की बातें, ये बेहद की बातें हैं. ಅದೆಲ್ಲ ಹದ್ದಿನ ಮಾತಾಗಿದೆ, ಇದಂತೂ ಅನಂತವಾದ ಮಾತಾಗಿದೆ. ಬಾಪ್ ಆಕರ್ ಬಚ್ಚೋं को राय देते, ये तो बच्चे जान चुके हैं कि बरोबर सुख और दुख का खेल है. ತಂದೆ ಬಂದು ಮಕ್ಕಳಿಗೆ ಆಜ್ಞೆಯನ್ನ ನೀಡ್ತಾರೆ. ಇದಂತೂ ಮಕ್ಕಳಿಗೆ ಗೊತ್ತಿದೆ, ಖಂಡಿತ ಸುಖ ಮತ್ತು ದುಃಖದ ಆಟ ಆಗಿದೆ. यूं तो तुम बच्चों को सतयुग में जाने से भी जास्ती फायदा यहाँ है, क्योंकि जानते हो कि इस समय हम ईश्वरीय गोद में है, ईश्वरीय औलाद. ಆ ರೀತಿ ನೋಡಿದಾಗ ತಮ್ಮ ಮಕ್ಕಳಿಗೆ ಸತ್ಯುಗದಲ್ಲಿ ಹೋಗಕ್ಕಿಂತಲೂ ಜಾಸ್ತಿ ಲಾಭ ಇಲ್ಲೇ ಇದೆ. ಯಾಕೆಂದರೆ ಈ ಸಮಯದಲ್ಲಿ ನಾವು ಈಶ್ವರಿಯ ಮಡಿಲಿನಲ್ಲಿ ಇದ್ದೀವಿ, ಈಶ್ವರಿಯ ಸಂತಾನ ಆಗಿದ್ದೀವಿ. इस समय हमारी बहुत ऊंच से ऊंच गुप्त महिमा है. मनुष्य मात्र बाप को शिव ईश्वर भगवान भी कहते, परंतु जानते नहीं, बुलाते रहते. ಈ ಸಮಯದಲ್ಲಿ ನಮಗೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಗುಪ್ತ ಮಹಿಮೆ ಇದೆ. ಮನುಷ್ಯ ಮಾತ್ರರೆಲ್ಲರಿಗೂ ತಂದೆ ಶಿವ ಈಶ್ವರ ಭಗವಂತ ಅಂತಂತಾರೆ, ಆದರೆ ಗೊತ್ತಿಲ್ವಲ್ಲ, ಕರೀತಾ ಇರ್ತಾರೆ. ड्रामा अनुसार ही ऐसे हुआ ज्ञान और अज्ञान दिन और रात. ಡ್ರಾಮಾ ಅನುಸಾರ ಈ ರೀತಿಯಾಗಿದೆ, ಜ್ಞಾನ ಮತ್ತೆ ಅಜ್ಞಾನ, ದಿನ ಮತ್ತು ರಾತ್ರಿ. गाते भी आते हैं परंतु तमो प्रधान बुद्धि ऐसे बन जाते जो अपने को तमो प्रधान समझते नहीं. ಗಾಯನೂ ಮಾಡ್ತಾ ಬಂದಿದ್ದಾರೆ, ಆದರೆ ತಮೋ ಪ್ರಧಾನ ಬುದ್ಧಿ ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂದರೆ ತಮ್ಮನ್ನ ತಾವು ತಮೋ ಪ್ರಧಾನ ಅಂತ ಅರ್ಥನೇ ಮಾಡ್ಕೊಳಲ್ಲ. किसकी तकदीर में बाप का वर्षा हो तब तो बुद्धि में बैठ सके. बच्चे जानते हैं कि हम बिल्कुल ही घोर अंधेरे में. ಯಾರಾದರೂ ಅದೃಷ್ಟದಲ್ಲಿ ಇದ್ರೆ ತಂದೆಯ ಆಸ್ತಿಯ ಬಗ್ಗೆ ಬುದ್ಧಿಯಲ್ಲಿ ಕುತ್ಕೊಳತ್ತೆ. ಮಕ್ಕಳಿಗೆ ಗೊತ್ತಿದೆ ನಾವು ಬಿಲ್ಕುಲ್ ಘೋರ ಅಂಧಕಾರದಲ್ಲಿ ಇದ್ದೀವಿ. अब बाबा आया तो कितना सोचना मिला. बाप जो नॉलेज समझाते वह कोई भी ವೇದ ಶಾಸ್ತ್ರ ಗ್ರಂಥ ಆದಿ में. ಈಗ ತಂದೆ ಬಂದಿದ್ದಾರೆ, ಎಷ್ಟೊಂದು ಬೆಳಕು ಸಿಕ್ಕಿದೆ. ತಂದೆ ಏನು ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಅದು ಯಾವುದೇ ವೇದ ಶಾಸ್ತ್ರ ಗ್ರಂಥದಲ್ಲಿ ಇಲ್ಲ.
वह भी बाबा सिद्ध कर बताते तुम बच्चों को रचयिता और रचना के आदि मध्य अंत की रोशनी देता वह फिर प्रायलोक हो जाते. ಅದನ್ನೂ ಸಹ ತಂದೆ ಸಿದ್ಧ ಮಾಡಿ ತಿಳಿಸ್ತಾರೆ. ತಾವು ಮಕ್ಕಳು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ನಾನು ತಿಳಿಸ್ತೀನಿ, ಬೆಳಕನ್ನು ನೀಡ್ತೀನಿ, ಮತ್ತೆ ಇದು ಪ್ರಾಯಲೋಪ ಆಗ್ಬಿಡತ್ತೆ. मेरे बिगर फिर कोई को ज्ञान मिल ना सके फिर ये ज्ञान प्रायलोक हो जाता. ನಾನಿಲ್ಲದೆ ಈ ಜ್ಞಾನ ಯಾರಿಗೂ ಸಿಗಲ್ಲ, ಮತ್ತೆ ಈ ಜ್ಞಾನ ಪ್ರಾಯಲೋಪ ಆಗ್ಬಿಡತ್ತೆ. समझ में आता है कि कलयुग फास्ट हुआ फिर 5000 वर्ष बाद रिपीट होगा, ये है नई बात, ये तो शास्त्रों में है नहीं. ಅರ್ಥ ಆಗತ್ತೆ, ಕಲಿಯುಗ ಆಗೋಯ್ತು, ಮತ್ತೆ 5000 ವರ್ಷದ ನಂತರ ಪುನರಾವರ್ತನೆ ಆಗತ್ತೆ, ಇದು ಹೊಸ ಮಾತು, ಇದೇನು ಶಾಸ್ತ್ರದಲ್ಲಿ ಇಲ್ಲ. बात तो ये नॉलेज सभी को एक जैसे पढ़ाते हैं परंतु धारणा में नंबरवार है. कोई अच्छे सर्विसेबल बच्चे आते तो बाबा का डांस भी ऐसे चलता. ತಂದೆಯಂತೂ ಜ್ಞಾನವನ್ನ ಎಲ್ಲರಿಗೂ ಒಂದೇ ರೀತಿ ನೀಡ್ತಾರೆ, ಓದಿಸ್ತಾರೆ, ಆದರೆ ಧಾರಣೆ ನಂಬರ್ವಾರ್ ಆಗುತ್ತೆ. ಯಾರಾದರೂ ಒಳ್ಳೆ ಸೇವಾದಾರಿ ಮಕ್ಕಳು ಬಂದರೆ ತಂದೆಯ ನೃತ್ಯ ತುಂಬ ಚೆನ್ನಾಗಿ ನಡೆಯುತ್ತೆ. डांसिंग गर्ल के आगे देखने वाले बहुत शौकीन होते तो वो भी खुशी से बहुत अच्छी डांस करती. थोड़े बैठे होंगे तो कॉमन रीति से थोड़ा डांस करेंगे. ನೃತ್ಯ ಮಾಡುವ ಹುಡುಗಿಯ ಮುಂದೆ ಯಾರಾದರೂ ಬಹಳ ಆಸಕ್ತಿಯಿಂದ ಕೂತಿದ್ರೆ ಆಕೆನೂ ಖುಷಿಯಾಗಿ ಬಹಳ ಚೆನ್ನಾಗಿ ನೃತ್ಯ ಮಾಡ್ತಾರೆ. ಬಹಳ ಕಡಿಮೆ ಜನ ಇದ್ದರೆ ಕಾಮನ್ ರೀತಿಯಲ್ಲಿ ನೃತ್ಯವನ್ನು ಮಾಡ್ತಾರೆ. वाह वाह करने वाले बहुत होंगे तो उसका भी उल्लास बढ़ेगा, तो यहाँ भी ऐसे ವಾ ವಾ ಅನ್ನೋರು ಇದ್ದಾಗ ಆಕೆಗೂ ಉಲ್ಲಾಸ ಬೆಳೆಯುತ್ತೆ, ಇಲ್ಲೂ ಸಹ ಅದೇ ರೀತಿಯಾಗಿದೆ. मुरली सब बच्चे सुनते हैं लेकिन सम्मुख सुनने की बात और है. ये भी दिखाते कि श्री कृष्ण डांस करता था. डांस कोई वो नहीं, वास्तव में ये है ज्ञान की डांस. ಮುರಳಿ ಅಂತೂ ಎಲ್ಲ ಮಕ್ಕಳು ಕೇಳ್ತಾರೆ, ಆದರೆ ಸಮ್ಮುಖದಲ್ಲಿ ಕೇಳುವ ಮಾತೇ ಬೇರೆ ಇರುತ್ತೆ. ಇದು ಸಹ ತೋರಿಸಿದರೆ ಶ್ರೀಕೃಷ್ಣ ನೃತ್ಯ ಮಾಡ್ತಿದ್ದ. ನೃತ್ಯ ಏನು ಬೇರೆದಲ್ಲ, ವಾಸ್ತವದಲ್ಲಿ ಇದು ಜ್ಞಾನದ ನೃತ್ಯ ಆಗಿದೆ. शिव बाबा खुद बताते कि मैं ज्ञान की डांस करने आता हूँ, मैं ज्ञान का सागर हूँ, तो अच्छी अच्छी पॉइंट्स निकलती है. ಶಿವಬಾಬಾ ಸ್ವಯಂ ತಿಳಿಸ್ತಾರೆ, ನಾನು ಜ್ಞಾನದ ನೃತ್ಯವನ್ನು ಮಾಡೋಕ್ಕೆ ಬರ್ತೀನಿ, ನಾನು ಜ್ಞಾನ ಸಾಗರ ಆಗಿದೆ, ಒಳ್ಳೊಳ್ಳೆ ಪಾಯಿಂಟ್ಸು ಬರ್ತಾ ಇರುತ್ತೆ. ये है ज्ञान की मुरली, कटके मुरली नहीं. पतित पावन बाबा आकर सहज राजयोग सिखाए, ये लकड़ी की मुरली बजाए. ಇದಾಗಿದೆ ಜ್ಞಾನದ ಮುರಳಿ, ಕೋಲಿನ ಮುರಳಿ ಅಲ್ಲ. ಪತಿತ ಪಾವನ ತಂದೆ ಬಂದು ಸಹಜ ರಾಜಯೋಗವನ್ನು ಕಲಿಸ್ಕೊಡದ ಅಥವಾ ಮರದ ಮುರಳಿಯನ್ನ ನುಡಿಸುವಂತದ. ये किसी के ख्याल में नहीं होगा कि बाबा आकर ऐसे राजयोग सिखाते. अभी तुम जानते हो, बाकी कोई भी मनुष्य मात्र को ये बुद्धि में आना सके. ಇದು ಯಾರ ಆಲೋಚನೆಯಲ್ಲೂ ಬರಲ್ಲ, ಬಾಬಾ ಬಂದು ಯಾವ ರೀತಿ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಈಗ ತಮಗೆ ಗೊತ್ತಿದೆ, ಬಾಕಿ ಯಾರೇ ಮನುಷ್ಯ ಮಾತ್ರರಿಗೂ ಇದು ಬುದ್ಧಿಯಲ್ಲಿ ಬರೋದೇ ಇಲ್ಲ. आने वालों में भी नंबरवार पद पाते, जैसे कल्प पहले किया वैसे ही करें. ಬರೋರಲ್ಲೂ ಸಹ ನಂಬರ್ವಾರ್ ಪದವಿ ಪಡಿತಾರೆ. ಕಲ್ಪದ ಹಿಂದೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಪುರುಷಾರ್ಥವನ್ನು ಮಾಡ್ತಾರೆ. तुम जानते हो कि कल्प पहले माफिक बाबा आते हैं, आकर बच्चों को सब राज खोल कर बताते हैं. ತಮಗೆ ಅರಿವಾಗಿದೆ, ಕಲ್ಪದ ಹಿಂದೆಯ ಸಮಾನ ತಂದೆ ಬರ್ತಾರೆ, ಬಂದು ಮಕ್ಕಳಿಗೆ ಎಲ್ಲ ರಹಸ್ಯವನ್ನ ತೆಗೆದು ತಿಳಿಸ್ತಾರೆ. कहते हैं कि मैं भी बंधन में बांधा हुआ हूँ और एक इस ड्रामा के बंधन में बांधा हूँ. ಅಂತಾರೆ, ನಾನು ಸಹ ಈ ಬಂಧನದಲ್ಲಿ ಬಂಧಿತನಾಗಿದೆ. ಪ್ರತಿಯೊಬ್ಬರು ಈ ಡ್ರಾಮಾ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. जो कुछ सतयुग में हुआ था वही फिर होगा. कितनी अनेक प्रकार की योनियां हैं.
ಏನೆಲ್ಲ ಸತ್ಯುಗದಲ್ಲ ಆಗಿತ್ತೋ ಅದೇ ಆಗತ್ತೆ. ಎಷ್ಟೊಂದು ಪ್ರಕಾರದ ಲೋನಿಗಳಿದೆ ಅಲ್ಲ. सतयुग में इतनी योनिया थोड़े ही होता वह तो थोड़ी ವೆರೈಟಿ ಹೋತಿ. ಸತ್ಯುಗದಲ್ಲಿ ಇಷ್ಟೆಲ್ಲ ಲೋನಿಗಳಿರುತ್ತಾ? ಅಲ್ಲಂತೂ ಬಹಳ ಕಡಿಮೆ ವೆರೈಟಿ ಇರುತ್ತೆ. फिर वृद्धि को पाते रहते जैसे धर्म भी बढ़ते जाते हैं. ಮತ್ತೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಯಾವ ರೀತಿ ಧರ್ಮಗಳು ವೃದ್ಧಿ ಆಗ್ತಾ ಹೋಗುತ್ತೆ. सतयुग में थे नहीं, जो सतयुग में थे वह फिर सतयुग में ही दिखाई पड़ेंगे. ಸತ್ಯುಗದಲ್ಲಿ ಇರಲಿಲ್ಲ, ಯಾವುದು ಸತ್ಯುಗದಲ್ಲಿತ್ತೋ ಅದು ಮತ್ತೆ ಸತ್ಯುಗದಲ್ಲೇ ಕಾಣಿಸುತ್ತೆ. सतयुग में कोई भी चीजें गंध करने वाली चीजें होना चाहिए. उन देवी देवताओं को कहते हैं भगवान भगवती. ಸತ್ಯುಗದಲ್ಲಿ ಕೊಳಕು ಮಾಡುವ ವಸ್ತುಗಳೇ ಇರೋದಿಲ್ಲ. ಆ ದೇವಿ ದೇವತೆಗಳಿಗೆ ಭಗವಾನ್ ಭಗವತಿ ಅಂತ ಹೇಳ್ತೀವಿ. और कोई खंड में कभी भी किसको गॉड गॉडेज कह नहीं सकते. वो देवताएं जरूर हेवन में राज्य करते थे, उनका देखो गायन कितना है. ಮತ್ಯಾವುದೇ ಖಂಡದಲ್ಲಿ ದೇವಿ ದೇವತೆಗಳು ಅಂತ ಹೇಳೋದಿಲ್ಲ. ದೇವತೆಗಳು ಖಂಡಿತ ಸ್ವರ್ಗದಲ್ಲಿ ರಾಜ್ಯ ಮಾಡ್ತಿದ್ರು. ಅವರನ್ನ ನೋಡಿ ಗಾಯನ ಎಷ್ಟೊಂದಿದೆ ಅಲ್ಲ. तुम बच्चों को अभी धीरज आ गया, तुम जानते हो हमारा मर्तबा कितना ऊंच है व कम है. ಈಗ ಮಕ್ಕಳಿಗೆ ಬಹಳಷ್ಟು ಧೈರ್ಯ ಬಂದಿದೆ. ತಮಗೆ ಗೊತ್ತಿದೆ ನಮ್ಮ ಒಂದು ಪದವಿ ಎಷ್ಟು ಉನ್ನತ ಆಗಿದೆ ಅಥವಾ ಕಡಿಮೆ ಆಗಿದೆಯಾ. हम इतने मार्क्स में पास होंगे, हर एक अपने को समझ तो सकते हैं और फलाना अच्छी सर्विस कर रहा है. ನಾವು ಇಷ್ಟೊಂದು ಮಾರ್ಕ್ಸ್ ಇಂದ ಪಾಸ್ ಆಗ್ತೀವ. ಪ್ರತಿಯೊಬ್ಬರು ತಮ್ಮನ್ನ ತಾವು ಅರ್ಥ ಮಾಡ್ಕೋಬೇಕು. ಇವರು ತುಂಬಾ ಚೆನ್ನಾಗಿ ಸೇವೆಯನ್ನ ಮಾಡ್ತಿದ್ದಾರೆ. हाँ, चलते चलते तूफान भी आ जाते. बाप तो कहते बच्चों को कोई भी ग्रहचारी तूफान आदि ना आए. हाँ, ನಡೀತಾ ನಡೀತಾ ಬಿರುಗಾಳಿ ಬಂದ್ಬಿಡುತ್ತೆ. ತಂದೆ ಅಂತಾರೆ ಮಕ್ಕಳಿಗೆ ಯಾವುದೇ ಪ್ರಕಾರದ ಗ್ರಹಚಾರಿ ಬಿರುಗಾಳಿ ಬರಬಾರ್ದಾಗಿ. माया अच्छे अच्छे बच्चों को भी गिरा देते, तो बाप धीरज देते रहते बाकी थोड़ा समय. ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನು ಬೀಳಿಸ್ತಾ ಇರುತ್ತೆ. ತಂದೆ ಧೈರ್ಯವನ್ನ ಕೊಡ್ತಾರೆ, ಬಾಕಿ ಸ್ವಲ್ಪ ಸಮಯ ಇದೆ. तुमको सर्विस में करनी है, ಸ್ಥಾಪನಾ हो गई फिर तो जाना ही है. ತಾವು ಸೇವೆಯನ್ನು ಮಾಡಬೇಕು. ಸ್ಥಾಪನೆ ಆಗೋಯ್ತು ಮತ್ತೆ ಹೋಗೋದೇ ಇರುತ್ತೆ. इसमें एक सेकंड में आगे पीछे नहीं हो सकता, ये राज बच्चे ही समझ सकते. ಇದರಲ್ಲಿ ಒಂದು ಸೆಕೆಂಡು ಹಿಂದೆ ಮುಂದೆ ಆಗಕ್ಕೆ ಸಾಧ್ಯ ಇಲ್ಲ. ಈ ಒಂದು ರಹಸ್ಯ ಮಕ್ಕಳಿಗೆ ಅರ್ಥ ಆಗಿರಬಹುದು. हम ड्रामा के एक्टर्स है, इसमें हमारा मुख्य पार्ट है. भारत पर ही हार और जीत का खेल बना है ना. ನಾವೆಲ್ಲ ಈ ಡ್ರಾಮಾದಲ್ಲಿ ಪಾತ್ರಧಾರಿಗಳಾಗಿದೆ. ಇದರಲ್ಲಿ ನಮ್ಮ ಮುಖ್ಯ ಪಾತ್ರ ಇದೆ. ಭಾರತದಲ್ಲಿ ಸೋಲು ಗೆಲುವಿನ ಆಟ ಇದೆ. भारती पावनता कितना पीस प्यूरिटी थी, ये कल की बात है. ಭಾರತನೇ ಪಾವನ ಆಗಿತ್ತು, ಎಷ್ಟೊಂದು ಶಾಂತಿ ಪವಿತ್ರತೆ ಇತ್ತು, ನೆನ್ನೆಯ ಮಾತಾಗಿದೆ. कल हमने ही पाठ बजाया था, 5000 वर्ष का पाठ सारा नोंदा हुआ है. ನೆನ್ನೆಯ ಮಾತಾಗಿದೆ. ನೆನ್ನೆ ನಾವು ಪಾತ್ರವನ್ನ ಅಭಿನಯ ಮಾಡಿದ್ವಿ. 5000 ವರ್ಷದ ಪಾತ್ರ ಎಲ್ಲನೂ ಫಿಕ್ಸ್ ಆಗಿದೆ. हम चक्कर लगाकर आए, अब फिर बाबा से योग लगाते, इससे ही कार निकलते. ನಾವು ಚಕ್ರವನ್ನ ತಿರುಗುತ್ತಾ ಬಂದ್ವಿ. ಈಗ ಮತ್ತೆ ತಂದೆ ಜೊತೆ ಯೋಗವನ್ನ ಜೋಡಣೆ ಮಾಡ್ತೀವಿ. ಇದರಿಂದ ತುಕ್ಕು ಹೋಗುತ್ತೆ. बाप याद आएगा तो वर्षा भी जरूर याद आएगा, पहले पहले अलफ को जानना. ತಂದೆ ನೆನಪಿಗೆ ಬಂದರೆ ಆಸ್ತಿನೂ ನೆನಪಿಗೆ ಬರುತ್ತೆ. ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡಿ ಅರ್ಥ ಮಾಡಿಕೊಳ್ಳಿ. बाबा कहते तुम मेरे को जानने से मेरा द्वारा सब कुछ जान जाएंगे. ज्ञान तो बड़ा सहज है, 1 सेकंड का है. ತಂದೆ ತಿಳಿಸ್ತಾರೆ ತಾವು ನನ್ನನ್ನು ಅರ್ಥ ಮಾಡಿಕೊಂಡಾಗ ನನ್ನ ಮುಖಾಂತರ ಎಲ್ಲವನ್ನ ಅರ್ಥ ಮಾಡ್ಕೊಂತೀರ.
ಜ್ಞಾನ ಅಂತೂ ಬಹಳ ಸಹಜ ಆಗಿದೆ, 1 ಸೆಕೆಂಡಿಂದ ಆಗಿದೆ. फिर भी समझाते रहते, पॉइंट्स देते रहते, मुख्य पॉइंट्स मनमनावो, इसमें ही विघ्न पड़ता. ಆದರೂ ತಿಳಿಸ್ತಾ ಇರ್ತಾರೆ, ಪಾಯಿಂಟ್ಸ್ ಅನ್ನು ಕೊಡ್ತಾ ಇರ್ತಾರೆ. ಮುಖ್ಯ ಪಾಯಿಂಟ್ಸ್ ಆಗಿದೆ ಮನ್ಮನಾಭವ, ಇದರಲ್ಲಿ ವಿಘ್ನ ಬೀಳುತ್ತೆ. देह अभिमान आ जाने से फिर अनेक प्रकार के गुटके आ जाते, फिर योग में रहते नहीं देते. ದೇಹದ ಅಭಿಮಾನದಲ್ಲಿ ಬಂದಾಗ ಅನೇಕ ಪ್ರಕಾರದ ಅಡಚಣೆಗಳು ಬರುತ್ತೆ, ಮತ್ತೆ ಅದು ಯೋಗದಲ್ಲಿ ಇರೋದಕ್ಕೆ ಬಿಡೋದೇ ಇಲ್ಲ. जैसे भक्ति मार्ग में श्री कृष्ण की याद में बैठते तो बुद्धि कहाँ कहाँ भाग जाती. भक्ति का अनुभव तो सबको है ना. ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ನೆನಪಿನಲ್ಲಿ ಕೂತ್ಕೊಂಡಾಗ ಬುದ್ಧಿ ಎಲ್ಲೆಲ್ಲೋ ಹುಡುಕ್ತಾ ಇರುತ್ತೆ. ಭಕ್ತಿಯ ಅನುಭವ ತಮ್ಮೆಲ್ಲರಿಗೂ ಇದೆ ಅಲ್ಲ. इस जन्म की बात है, इस जन्म को जानने से कुछ ना कुछ खास जन्म को भी समझ सकते. ಈ ಜನ್ಮದ ಮಾತಾಗಿದೆ. ಈ ಜನ್ಮದಲ್ಲಿ ಅರ್ಥ ಮಾಡಿಕೊಂಡಾಗ ಇಂದಿನ ಜನ್ಮದ್ದು ಸ್ವಲ್ಪ ಅರ್ಥ ಆಗುತ್ತೆ. बच्चों को हॉबी हो गई बाबा को याद करने की. जितना याद करते हो उतना ಖುಷಿ बढ़ती. ಮಕ್ಕಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ತಂದೆಯನ್ನು ನೆನಪು ಮಾಡೋದು. ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಖುಷಿ ಬೆಳೆಯುತ್ತೆ. साथ साथ दिव्य अलौकिक कर्म भी करना है, तुम हो ब्राह्मण. ಜೊತೆ ಜೊತೆಗೆ ದಿವ್ಯ ಅಲೌಕಿಕ ಕರ್ಮವನ್ನು ಮಾಡಬೇಕಾಗಿದೆ, ತಾವಾಗಿದ್ದೀರಾ ಬ್ರಾಹ್ಮಣರು. तुम सत्यनारायण की कथा अमर कथा सुनाते हो. मूल बात एक है जिसमें सब कुछ आ जाता. ತಾವು ಸತ್ಯನಾರಾಯಣ ಕಥೆ ಅಮರ ಕಥೆಯನ್ನು ತಿಳಿಸ್ತೀರಿ. ಮುಖ್ಯವಾದ ಮಾತು ಒಂದೇ ಆಗಿದೆ, ಅದರಲ್ಲಿ ಎಲ್ಲನೂ ಬಂದ್ಬಿಡುತ್ತೆ. याद से ही विकर विनाश होते, ये एक ही हॉबी रूहानी है ना. ನೆನಪಿನಿಂದ ವಿಕರ್ಮ ವಿನಾಶ ಆಗತ್ತೆ, ಈ ಒಂದು ಅಭ್ಯಾಸ ಆತ್ಮೀಯವಾಗಿದೆ. बाप समझाते कि नॉलेज तो बड़ी सहज है. कन्याओं का नाम भी गाया हुआ है. अदर कुमारी, कुवारी कन्या, कुवारी का नाम सबसे ज्यादा बाला. ತಂದೆ ತಿಳಿಸ್ಕೊಡ್ತಿದ್ದಾರೆ, ಜ್ಞಾನ ಅಂತೂ ಬಹಳ ಸಹಜ. ಕನ್ಯೆಯರ ಹೆಸರು ಗಾಯನ ಮಾಡಲಾಗಿದೆ. ಅದರ್ ಕುಮಾರಿ, ಕುಮಾರಿ, ಕುಮಾರಿಯ ಹೆಸರು ಬಹಳ ಉನ್ನತ ಆಗಿದೆ. ಉನ್ಕೋ ಕೋಯಿ ಬಂಧನ್ ನಹಿ, ಯೇ ಪತಿ ತೋ ವಿಕಾರಿ ಬನಾ ದೇತೆ. ಅವರಿಗೆ ಎಂಥದೇ ಬಂಧನ ಇಲ್ಲ, ಇಲ್ಲಿ ಪತಿಯಂತೂ ವಿಕಾರಿಯಾಗಿ ಮಾಡಿಬಿಡ್ತಾನೆ. ये बाप तो स्वर्ग में ले जाने के लिए श्रृंगारते हैं, स्वीट सागर में ले जाते. ಇಲ್ಲಿ ತಂದೆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಶೃಂಗಾರ ಮಾಡ್ತಾರೆ, ಮಧುರವಾದ ಸಾಗರದಲ್ಲಿ ಕರ್ಕೊಂಡು ಹೋಗ್ತಾರೆ. बाप कहते इस पुरानी दुनिया को पुराने देह सहित बिल्कुल भूल जाओ. आत्मा कहते कि हमने तो 84 जन्म पूरे किए. ತಂದೆ ಅಂತಾರೆ, ಈ ಹಳೆ ಪ್ರಪಂಚವನ್ನ, ಹಳೆ ದೇಹವನ್ನ ಎಲ್ಲವನ್ನ ಮರೀರಿ. ಆತ್ಮ ಅನ್ನತ್ತೆ, ನಾವು 84 ಜನ್ಮವನ್ನ ಪೂರ್ತಿ ಮಾಡಿದ್ವಿ. आप फिर हम बाबा से पूरा वर्षा लेंगे, हिम्मत रखते, फिर भी माया से लड़ाई तो है ही. ಈಗಂತೂ ನಾವು ಬಾಬೂರ ಜೊತೆ ಪೂರ್ತಿ ಆಸ್ತಿಯನ್ನು ಪಡಿತೀವಿ, ಧೈರ್ಯವನ್ನು ಇಟ್ಕೊಂತೀವಿ. ಆದರೂ ಮಾಯು ಜೊತೆ ಯುದ್ಧ ಅಂತೂ ಇದ್ದೇ ಇದೆ. ಆगे तो ये बाबा है, माया की तूफान ಜಾಸ್ತಿ इनके पास आती. ಎಲ್ಲರಿಗಿಂತ ಮುಂದೆ ಈ ತಂದೆ ಇದ್ದಾರೆ, ಮಾಯೆಯ ಬಿರುಗಾಳಿ ಎಲ್ಲರಿಗಿಂತ ಮುಂದೆ ಇವರ ಹತ್ರ ಬರುತ್ತೆ. बहुत आकर पूछते कि बाबा हमको ये होगा. बाबा बताते बच्चे हाँ ये तूफान तो जरूर आए. ತುಂಬ ಜನ ಬಂದು ಕೇಳ್ತಾರೆ, ಬಾಬಾ ನಮಗಿದೆಲ್ಲ ಆಗತ್ತೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ಈ ಬಿರುಗಾಳಿ ಅಂತೂ ಖಂಡಿತ ಬಂದೇ ಬರುತ್ತೆ. पहले तो मेरे पास आते, अंत में सब कर्मातीत अवस्था को पालित. ಮೊಟ್ಟ ಮೊದಲು ನನ್ನ ಹತ್ರ ಬರುತ್ತೆ, ಅಂತ್ಯದಲ್ಲಿ ಎಲ್ಲರೂ ಕರ್ಮಾತೀತ ಸ್ಥಿತಿಯನ್ನ ಪಡೀತಾರೆ. ये कोई नया बात नहीं, कल्प पहले भी हुआ था ना. ಇದೇನು ಹೊಸ ಮಾತಲ್ಲ, ಕಲ್ಪದ ಹಿಂದೇನೂ ಆಗಿತ್ತಲ್ಲ. ड्रामा में पार्ट बजाया, अब फिर वापस घर जाते हैं.
ಬಚ್ಚೆ ಜಾನ್ತೆ ಈ ಪುರಾಣಿ ದುನಿಯಾ ನರಕ. ಡ್ರಾಮಾದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದೆ. ಈಗ ಮತ್ತೆ ಮನೆಗೆ ವಾಪಸ್ ಹೋಗಬೇಕು. ಮಕ್ಕಳಿಗೆ ಗೊತ್ತಿದೆ ಈ ಹಳೆ ಪ್ರಪಂಚ ನರಕ ಆಗಿದೆ. कहते भी है कि ये लक्ष्मी नारायण क्षीर सागर में रहते थे. इनके मंदिर कितने अच्छे अच्छे बनाते हैं. ಹೇಳ್ತಾರೆ ಈ ಲಕ್ಷ್ಮೀ ನಾರಾಯಣ ಕ್ಷೀರಸಾಗರದಲ್ಲಿ ಇರ್ತಿದ್ರು. ಅವರ ಮಂದಿರಗಳನ್ನು ಇಷ್ಟು ಚೆನ್ನಾಗಿ ತಯಾರು ಮಾಡ್ತಾರೆ. पहले पहले मंदिर बनाया होगा तो दूध का ही तालाब बनाकर विष्णु की मूर्ति को बिठाया हो. ಮೊಟ್ಟ ಮೊದಲು ಮಂದಿರವನ್ನು ತಯಾರು ಮಾಡಿದಾಗ ಹಾಲಿನ ಕೊಳದಲ್ಲಿ ವಿಷ್ಣುವಿನ ಮೂರ್ತಿಯನ್ನ ಕೂರಿಸಿರ್ಬೋದು. बहुत अच्छे अच्छे चित्र बनाकर पूजा करते थे. आज उस समय तो बहुत ही सस्ता था. ಬಹಳ ಒಳ್ಳೊಳ್ಳೆ ಚಿತ್ರಗಳನ್ನು ತಯಾರು ಮಾಡಿ ಪೂಜೆ ಮಾಡ್ತಾರೆ. ಆ ಸಮಯದಲ್ಲಿ ಬಹಳಷ್ಟು ಸಸ್ತಾ ಇತ್ತಲ್ಲ. बाबा का सब देखा हुआ है. बरोबर ये भारत कितना पवित्र शीर का सागर था. ತಂದೆ ಇವೆಲ್ಲ ನೋಡಿದರೆ ಖಂಡಿತ ಈ ಭಾರತ ಎಷ್ಟು ಪವಿತ್ರ ಕ್ಷೀರಸಾಗರ ಆಗಿತ್ತು. दूध घी की जैसे नदी आती ये तो महिमा दे दिया ना. ಹಾಲು ತುಪ್ಪದ ನದಿಗಳಿತ್ತು, ಇಲ್ಲಂತೂ ಮಹಿಮೆಯನ್ನ ನೀಡಲಾಗಿದೆ. स्वर्ग का नाम लेते ही मुख पानी होता. तुम बच्चों को अब ज्ञान का तीसरा नेत्र मिलता. ಸ್ವರ್ಗದ ಹೆಸರನ್ನ ತಕೊಂಡ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ತಮ್ಮ ಮಕ್ಕಳಿಗೆ ಈಗ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. तो बुद्धि में समझ आई है. बुद्धि चली जाती अपने घर फिर स्वर्ग में आएंगे. ಈಗ ಬುದ್ಧಿಯಲ್ಲಿ ತಿಳುವಳಿಕೆ ಬಂದಿದೆ. ಬುದ್ಧಿ ಹೋಗುತ್ತೆ ತನ್ನ ಮನೆಗೆ, ನಂತರ ಸ್ವರ್ಗದಲ್ಲಿ ಬರುತ್ತೆ. वहाँ सब कुछ नया ही नया होगा. बाबा श्री नारायण की मूर्ति देख बहुत खुश होता था. बहुत प्यार से रखता था. ಅಲ್ಲಿ ಎಲ್ಲನೂ ಹೊಸದೇ ಹೊಸದಿರುತ್ತೆ. ಬಾಬಾ ಶ್ರೀ ನಾರಾಯಣ ಮೂರ್ತಿಯನ್ನ ನೋಡಿ ಬಹಳ ಖುಷಿ ಪಡ್ತಿದ್ರು. ಬಹಳ ಪ್ರೀತಿಯಿಂದ ಅದನ್ನು ಇಟ್ಕೊಳ್ತಿದ್ರು. ये नहीं समझता था हम ही ये बनूंगा. ये ज्ञान तो आप बाबा से मिलता. ಇದಂತೂ ಅರ್ಥ ಆಗ್ತಿರ್ಲಿಲ್ಲ, ನಾನೇ ಇದಾಗ್ತೀನಿ ಅಂತ. ಈಗ ಈ ಜ್ಞಾನ ತಂದೆಯಿಂದ ಸಿಗ್ತಾ ಇದೆ. तुमको ब्रह्मांड और सृष्टि चक्र के आदि मध्य अंत का ज्ञान है. जानते हो हम कैसे चक्कर लगा. ತಮಗೆ ಬ್ರಹ್ಮಾಂಡ ಮತ್ತೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಗೊತ್ತಾಗಿದೆ ನಾವು ಯಾವ ರೀತಿ ಚಕ್ರವನ್ನ ತಿರುಗುತ್ತೀವಿ. बाबा हमको राजयोग सिखा रहे हैं. तुम बच्चों को बहुत खुशी होनी चाहिए. ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದಾರೆ. ತಮ್ಮ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕಾಗಿದೆ. ಬಾಕಿ ಥೋಡಾ ಸಮಯ है. शरीर को कुछ ना कुछ तो होता ही रहता. ಬಾಕಿ ಸ್ವಲ್ಪ ಸಮಯ ಇದೆ, ಶರೀರಕ್ಕೆ ಏನೋ ಒಂದು ಆಗ್ತಾನೇ ಇರುತ್ತೆ. अब ये तुम्हारा अंतिम जन्म है. अब तुम्हारे सुख के दिन आते ड्रामा अनुसार. ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಈಗ ತಮ್ಮ ಸುಖದ ದಿನಗಳು ಬರ್ತಿದೆ ಡ್ರಾಮಾ ಪ್ಲಾನ್ ಅನುಸಾರ. देखते हो कि विनाश सामने खड़ा है. तुमको तीसरा नेत्र मिला है. ನೋಡ್ತಿದ್ದೀರಲ್ಲ, ವಿನಾಶ ಮುಂದೆ ನಿಂತಿದೆ, ತಮಗೆ ಮೂರನೇ ನೇತ್ರನೂ ಸಿಕ್ಕಿದೆ. मूल वतन सूक्ष्म वतन स्थूल वतन को अच्छी रीति जानते हो. ये स्वदर्शन चक्र तुम्हारी बुद्धि में फिरता रहता. ಮೂಲವತನ, ಸೂಕ್ಷ್ಮ ವತನ, ಸ್ಥೂಲ ವತನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಈ ಸ್ವದರ್ಶನ ಚಕ್ರ ತಮ್ಮ ಬುದ್ಧಿಯಲ್ಲಿ ತಿರುಗ್ತಾ ಇರುತ್ತೆ. खुशी होते इस समय हमको बेहद का बाप टीचर बन पढ़ाते. परंतु नई बात होने कारण गड़ी गड़ी भूल जाते. ಖುಷಿ ಆಗುತ್ತೆ. ಈ ಸಮಯದಲ್ಲಿ ನಮಗೆ ಅನಂತವಾದ ತಂದೆ ಟೀಚರ್ ಆಗಿ ಓದಿಸ್ತಾ ಇದ್ದಾರೆ. ಆದರೆ ಹೊಸ ಮಾತಾಗಿರುವ ಕಾರಣ ಗಡಿ ಗಡಿ ಮರ್ತೋಗುತ್ತೆ. नहीं तो बाबा कहने से ही खुशी का पारा चढ़ जाना चाहिए. ರಾಮ ತೀರ್ಥ ಶ್ರೀ ಕೃಷ್ಣ ಕಾ ಭಕ್ತ ತಾ. ಇಲ್ಲ ಅಂದರೆ ಬಾಬಾ ಅಂದ ತಕ್ಷಣ ಖುಷಿಯ ಪಾರ ಬೆಳಿಬೇಕಾಗಿದೆ. ರಾಮತೀರ್ಥ ಶ್ರೀಕೃಷ್ಣನ ಭಕ್ತನಾಗಿದ್ದರು. तो श्री कृष्ण
कृष्ण के दर्शन के लिए कितना करते हैं, उसको साक्षात्कार हुआ और खुशी भी हो गई. ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಾರೆ, ಅವರಿಗೆ ಸಾಕ್ಷಾತ್ಕಾರ ಆಯಿತು ಮತ್ತೆ ಖುಷಿನೂ ಆಯಿತು. ಪರಂತು ಉಸ್ಸೆ ಕ್ಯಾ ಹುವಾ, ಮಿಲ್ತಾ ತೋ ಕುಚ್ ಭಿ नहीं. ಆದರೆ ಅದರಿಂದೇನಾಯಿತು, ಏನೂ ಸಿಗಲ್ಲ. यहाँ तो तुम बच्चों को खुशी भी है क्योंकि जानते हो कि 21 जन्म के लिए हम इतना ऊंच पद पाते हैं. 3 इससे तो तुम सुखी रहते. ಇಲ್ಲಂತೂ ಮಕ್ಕಳಿಗೆ ಖುಷಿ ಇದೆ. ಯಾಕೆಂದರೆ ಗೊತ್ತಿದೆ, ನಾವು 21 ಜನ್ಮಕ್ಕೋಸ್ಕರ ಬಹಳ ಉನ್ನತವಾದ ಪದವಿಯನ್ನು ಪಡಿತೀವಿ. 3 ಭಾಗ ತುಂಬ ಸುಖ ಇರುತ್ತೆ. ಅಗರ್ ಆಧಾ ಆಧಾ ಹೋ ಫಿರ್ ತೋ ಫಾಯ್ದಾ ಹಿ ನಹೀ ಹುವಾ. ತುಮ್ 3 ಹಿಸ್ಸಾ ಸುಖ ಮೇ ಇರತ್ತೆ. ಅರ್ಧರ್ಧ ಆದರೆ ಏನೂ ಲಾಭ ಇಲ್ಲ. ತಾವು 3 ಭಾಗ ಸುಖದಲ್ಲಿ ಇರ್ತೀರಿ. तुम्हारे जैसा सुख कोई देख ना सके, तुम्हारे लिए तो सुख अपार है. ನಿಮ್ಮ ರೀತಿ ಸುಖ ಯಾರು ನೋಡಕ್ಕಾಗಲ್ಲ. ನಿಮಗೋಸ್ಕರ ಸುಖ ಬಹಳಷ್ಟು ಇದೆ. महान सुख में तो दुख का पता नहीं चलता, संगम पर तुम दोनों को जान सकते हो. अभी हम दुख से सुख में जा रहे. ಮಹಾನ್ ಸುಖದಲ್ಲಿ ದುಃಖದ ಬಗ್ಗೆ ಅರಿವೇ ಇರೋದಿಲ್ಲ. ಸಂಗಮದಲ್ಲಿ ನೀವು ಎರಡರನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನಾವು ದುಃಖದಿಂದ ಸುಖಕ್ಕೆ ಹೋಗ್ತಾ ಇದ್ದೀವಿ. मुंह है दिन तरफ और लात है रात तरफ. इस दुनिया को लात मारनी अर्थात बुद्धि से बोलना. ಮುಖ ದಿನದ ಕಡೆಗೆ, ಕಾಲು ರಾತ್ರಿಯ ಕಡೆಗೆ. ಈ ಪ್ರಪಂಚವನ್ನ ಒದಿತಾ ಇದ್ದೀವಿ, ಅಂದರೆ ಬುದ್ಧಿಯಿಂದ ಮರಿತಾ ಇದ್ದೀವಿ. आत्मा जानते अब वापस घर जाना है, बहुत पाठ बजाया, ऐसे ऐसे अपने साथ बातें करनी होती. ಆತ್ಮ ಅರ್ಥ ಆಗತ್ತೆ. ಇವಾಗ ನಾವು ವಾಪಸ್ಸು ಮನೆಗೆ ಹೋಗ್ಬೇಕು. ಬಹಳಷ್ಟು ಪಾತ್ರವನ್ನು ಅಭಿನಯ ಮಾಡಿದ್ದಾಯಿತು. ಈ ರೀತಿ ತಮ್ಮ ಜೊತೆಗೆ ತಾವೇ ಮಾತಾಡ್ಕೋಬೇಕು. आप जितना बाबा को याद करेंगे उतना ही कट निकलेंगे. जितना बाबा की सर्विस पर रह सामान बनाएंगे उतना बाबा का शो करेंगे. ಈಗ ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಾ ಅಷ್ಟು ತುಕ್ಕೋಗತ್ತೆ. ಎಷ್ಟು ತಂದೆಯ ಸೇವೆಯಲ್ಲಿ ಇರ್ತೀರಾ, ಇತರರನ್ನ ತನ್ನ ಸಮಾನ ಮಾಡ್ಕೊತೀರಾ, ಅಷ್ಟೇ ತಂದೆಯ ಶೋ ಮಾಡ್ತೀರಾ. ಬುದ್ಧಿ ಮೇ ಹೈ ಕಿ ಅಬ್ ಘರ್ ಜಾನಾ ತೋ ಘರ್ ಕೋ ಹಿ ಯಾದ್ ಕರ್ನಾ ಚಾಹಿಯೆ. ಬುದ್ಧಿಯಲ್ಲಿದೆ, ಈಗ ಮನೆಗೆ ಹೋಗ್ಬೇಕು, ಮನೆಯನ್ನೇ ನೆನಪು ಮಾಡಬೇಕಾಗಿದೆ. ಪುರಾಣ ಮಕಾನ್ ಗಿರ್ತಾ रहता, अब कहाँ नया मकान कहाँ पुराना मकान, रात दिन का फर्क है. ಹಳೆ ಮನೆ ಬೀಳ್ತಾ ಇರುತ್ತೆ, ಈಗ ಹೊಸ ಮನೆ ಹೋಗಬೇಕು. ಎಲ್ಲಿ ಹಳೆ ಮನೆ, ಎಲ್ಲಿ ಹೊಸ ಮನೆ, ರಾತ್ರಿ ಹಗಲಷ್ಟು ವ್ಯತ್ಯಾಸ ಇರುತ್ತೆ. ये तो ऊबहुओ विषय वैतरणी नदी है, एक दो को मारते लड़ते रहते. ಇದಂತೂ ವಿಷಯ ಸಾಗರ ನದಿಯಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಪರಸ್ಪರ ಜಗಳ ಕಲಹ ಎಲ್ಲ ಮಾಡ್ಕೊತಿರ್ತಾರೆ. बाकी भी बाबा आया तो बहुत लड़ाई शुरू हो गई. अगर स्त्री विकार नहीं देती तो कितना तंग करते. ಬಾಕಿ ತಂದೆ ಬಂದಿದ್ದಾರೆ, ಬಹಳಷ್ಟು ಯುದ್ಧ ಆರಂಭ ಆಗಿದೆ. ಸ್ತ್ರೀ ವಿಕಾರವನ್ನು ಕೊಟ್ಟಿಲ್ಲ ಅಂದರೆ ಎಷ್ಟು ತೊಂದರೆ ಮಾಡ್ತಾರೆ. कितना माता मारते, कल्प पहले भी अत्याचार हुआ था ना, वो भी अभी की ही बात गाई जाती. ಎಷ್ಟು ತಲೆ ಚಚ್ಕೊಂತಾರೆ. ಕಲ್ಪದ ಹಿಂದೆಯೇನೋ ಎಷ್ಟು ಅತ್ಯಾಚಾರ ಆಗಿತ್ತು, ಇದೆಲ್ಲ ಇಲ್ಲಿನ ಮಾತಾಗಿದೆ. देखते हो कि कितना पुकारते हैं, वही ड्रामा का पार्ट बज रहा है. ನೋಡ್ತೀರಾ ಎಷ್ಟು ಕೂಗ್ತಿದ್ದಾರೆ, ಇದೇ ಡ್ರಾಮಾ ಪಾತ್ರ ಅಭಿನಯ ಆಗ್ತಾ ಇದೆ. ये बाप जाने, बच्चे जाने और ना जाने कोई, आगे चल सबको समझने का है. ಇದು ತಂದೆಗೆ ಗೊತ್ತಿದೆ, ಮತ್ತೆ ಮಕ್ಕಳಿಗೆ ಗೊತ್ತಿದೆ, ಮತ್ತೆ ಯಾರಿಗೂ ಗೊತ್ತಿಲ್ಲ. ಮುಂದೆ ಹೋಗಿ ಎಲ್ಲರೂ ಅರ್ಥ ಮಾಡ್ಕೊತಾರೆ. गाते भी है पतित पावन सर्व का सद्गति दाता बाप. तुम कोई को भी समझा सकते हो कि भारत स्वर्ग और नरक कैसे बनता. आओ तो हम तुम्हें सारे वर्ल्ड की हिस्ट्री ज्योग्राफी समझाए. ಗಾಯನನು ಇದೆ, ಪತಿತ ಪಾವನ ಸರ್ವರ ಸದ್ಗತಿ ದಾತ ತಂದೆ. ತಾವು ಯಾರಿಗಾದರೂ ತಿಳಿಸಿದಾಗ, ಬನ್ನಿ ನಾವು ನಿಮಗೆ ಭಾರತದ
ಸ್ವರ್ಗ ಮತ್ತು ನರಕ ಯಾವ ರೀತಿ ಆಗತ್ತೆ ತಿಳಿಸ್ಕೊಡ್ತೀವಿ. ಇಡೀ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸ್ಕೊಡ್ತೀವಿ. ये बेहद के स्टेज ज्योग्राफी ईश्वर ही जाने और ईश्वर के तुम बच्चे जानो. पवित्रता सुख शांति की कैसे स्थापना होती. इस स्टेज ज्योग्राफी को जानने से तुम सब कुछ जान जाएंगे. ಈ ಅನಂತವಾದ ಚರಿತ್ರೆ ಭೂಗೋಳ ಈಶ್ವರನಿಗೆ ಗೊತ್ತು, ಮತ್ತೆ ಈಶ್ವರನ ಮಕ್ಕಳಿಗೆ ಗೊತ್ತು. ಪವಿತ್ರತೆ ಸುಖ ಶಾಂತಿ ಯಾವ ರೀತಿ ಸ್ಥಾಪನೆ ಆಗತ್ತೆ, ಈ ಒಂದು ಇಷ್ಟೇ ಜಾಗ್ರಫಿ ತಿಳ್ಕೊಂಡಿದ್ದೀರ. ಇದನ್ನು ತಿಳ್ಕೊಂಡಾಗ ಎಲ್ಲವನ್ನ ಅರ್ಥ ಮಾಡ್ಕೊತೀರಾ. बेहद के बाबा से तुम जरूर बेहद का वर्षा लेंगे, वो आकर समझे. ಟಾಪಿಕ್ ಬಹುತ್ है. ಅನಂತವಾದ ತಂದೆಯಿಂದ ತಾವು ಅನಂತವಾದ ಆಸ್ತಿಯನ್ನು ಪಡಿತೀರ. ಬಂದು ತಿಳ್ಕೊಳ್ಳಿ. ಟಾಪಿಕ್ಸ್ ಅಂತೂ ಬಹಳಷ್ಟು ಇದೆ. तुम बच्चों का तो अब दिमाग ही भरपूर हो गया. ಖುಷಿ का कितना पारा चढ़ा है. ಈಗ ನಿಮ್ಮ ಮಕ್ಕಳ ಬುದ್ಧಿ ತುಂಬೋಗಿದೆ. ಖುಷಿಯ ಪಾರ ಬೆಳೆಯುತ್ತಲ್ಲ. सारा नॉलेज तुम बच्चों के पास है. नॉलेजफुल बाप से नॉलेज मिलती रहे. ಇಡೀ ಜ್ಞಾನ ಮಕ್ಕಳ ಹತ್ರ ಇದೆ. ಜ್ಞಾನವಂತ ತಂದೆಯಿಂದ ಜ್ಞಾನ ಸಿಗತ್ತೆ. फिर हम ही जाकर लक्ष्मी नारायण बनेंगे. वहाँ फिर ये नॉलेज कुछ भी नहीं होगा. ಮತ್ತೆ ನಾವೇ ಹೋಗಿ ಲಕ್ಷ್ಮೀ ನಾರಾಯಣರಾಗ್ತೀವಿ. ಅಲ್ಲಿ ಯಾವುದೇ ಜ್ಞಾನ ಇರೋದೇ ಇಲ್ಲ. कितनी गुह्य बातें समझने की है. बच्चे सीढ़ी को अच्छी ರೀತಿ समझ गए हो ना. ಎಷ್ಟು ಗುಹ್ಯವಾದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಿದೆ. ಮಕ್ಕಳು ಮೆಟ್ಲನ್ನ ಅಂದರೆ ಮೆಟ್ಲು ಚಿತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ. तो ये चक्र 84 का है. अब मनुष्यों को भी क्लियर कर समझा. ಈ ಚಕ್ರ 84 ಜನ್ಮದ್ದಾಗಿದೆ. ಈಗ ಮನುಷ್ಯರಿಗೆ ಇದನ್ನು ಸ್ಪಷ್ಟ ಮಾಡಿ ತಿಳಿಸಬೇಕಾಗಿದೆ. इसको आप स्वर्ग का पावन दुनिया थोड़े ही कहेंगे. सत्युग अलग है, कलयुग अलग चीज है. ಈಗ ಇದನ್ನ ಸ್ವರ್ಗ ಪಾವನ ಪ್ರಪಂಚ ಅಂತ ಹೇಳಕ್ ಸಾಧ್ಯನಾ? ಸತ್ಯುಗನೇ ಬೇರೆ ಆಗಿದೆ, ಕಲಿಯುಗನೇ ಬೇರೆ ಆಗಿದೆ. ये चक्र कैसे फिरता ये समझाने में सहज है. समझाने अच्छी लगती. ಈ ಚಕ್ರ ಯಾವ ರೀತಿ ತಿರುಗತ್ತೆ ಇದನ್ನ ತಿಳಿಸೋದು ಸಹಜ, ತಿಳಿಸೋದು ಚೆನ್ನಾಗಿ ಅನ್ಸುತ್ತೆ. परंतु पुरुषार्थ कर याद की यात्रा में रहे ये बहुत उनसे हो नहीं सकता. ಆದರೆ ಪುರುಷಾರ್ಥದಲ್ಲಿ ಇದ್ದು ನೆನಪಿನ ಯಾತ್ರೆಯಲ್ಲಿರೋದು ಬಹಳ ಜನರಿಂದ ಆಗೋದೇ ಇಲ್ಲ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. इस पुरानी देह और दुनिया को बुद्धि से भूल बाप और घर को याद कर. ಈ ಹಳೆ ದೇಹ ಮತ್ತೆ ಪ್ರಪಂಚವನ್ನ ಬುದ್ಧಿಯಿಂದ ಮರೆತು ಮನೆಯನ್ನ ನೆನಪು ಮಾಡಬೇಕಾಗಿದೆ. सदा इसी खुशी में रहना है कि अभी हमारे सुख के दिन आए कि आए. ಸದಾ ಇದೇ ಖುಷಿಯಲ್ಲಿರಬೇಕು. ಈಗ ನಮ್ಮ ಸುಖದ ದಿನಗಳು ಬಂತು ಅಂದರೆ ಬಂತು. ಎರಡನೇದು, नॉलेजफुल बाप से जो नॉलेज मिलते हैं उसका सिमरन कर दिमाग को भरपूर रखना. ಜ್ಞಾನವಂತ ತಂದೆಯಿಂದ ಏನು ಜ್ಞಾನ ಸಿಗುತ್ತೆ ಅದನ್ನ ಚಿಂತನೆ ಮಾಡ್ತಾ ಬುದ್ಧಿಯಲ್ಲಿ ತುಂಬಿಸ್ಕೋಬೇಕಾಗಿದೆ. देह अभिमान में आकर कभी भी किसी प्रकार का गुटका नहीं का. ದೇಹ ಅಭಿಮಾನದಲ್ಲಿ ಬಂದು ಯಾವುದೇ ಪ್ರಕಾರದ ಬಿಕ್ಕಳಿಕೆಯಲ್ಲಿ ಬರಬಾರದಾಗಿದೆ. वरदान, सदा एक स्थिति के तख्त पर विराजमान रहने वाले बाप दादा के दिल तख्त नशीन भव. ಸದಾ ಏಕರಸ ಸ್ಥಿತಿಯ ಸಿಂಹಾಸನದಲ್ಲಿ ಉಪಸ್ಥಿತರಾಗುವಂಥವರು ಬಾಬಾವರ ಹೃದಯ ಸಿಂಹಾಸನ ದಾರಿ ಭವ. सभी से श्रेष्ठ तक बाप दादा के दिल तख्त नशीन बन. ಎಲ್ಲದಕ್ಕಿಂತ ಶ್ರೇಷ್ಠ ಸಿಂಹಾಸನ ಬಾಬಾವರ ಸಿಂಹಾಸನದ ಅಧಿಕಾರಿ ಆಗುವಂಥದ್ದಾಗಿದೆ. लेकिन इस तख्त पर बैठने के लिए अचल अडोल एक स्थिति का तख्त चाहिए.
ಆದರೆ ಈ ಸಿಂಹಾಸನದಲ್ಲಿ ಕುತ್ಕೊಳ್ಳೋಕ್ಕೋಸ್ಕರ ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನ ಬೇಕಾಗಿದೆ. अगर इस स्थिति के तख्त पर स्थित नहीं हो पाते तो बाप दादा की दिल रूपी तख्त पर स्थित नहीं हो सकते. ಈ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತರಾಗಿಲ್ಲ ಅಂದರೆ ಬಾಪ್ ದಾದಾರವರ ಹೃದಯ ಸಿಂಹಾಸನದಲ್ಲಿ ಸ್ಥಿತರಾಗುವುದಿಲ್ಲ. इसके लिए अपने भ्रुकुटी के तख्त पर अकाल मूर्त बन स्थित हो जाओ. ಇದಕ್ಕೋಸ್ಕರ ನಿಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲ ಮೂರ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ. इस तख्त से बार बार दगदग ना हो तो बाप दादा के दिल तख्त पर विराजमान हो जाए. ಈ ಸಿಂಹಾಸನದಿಂದ ಮತ್ತೆ ಮತ್ತೆ ಏರುಪೇರು ಆಗಬೇಡಿ, ಆಗ ಬಾಬೂರ ಹೃದಯ ಸಿಂಹಾಸನದಲ್ಲಿ ಉಪಸ್ಥಿತರಾಗ್ತೀರಾ. ಸ್ಲೋಗನ್ ಆಗಿದೆ, शुभ चिंतन द्वारा नेगेटिव को पॉजिटिव में परिवर्तन कर. ಶುಭ ಚಿಂತನೆಯಿಂದ ನಕಾರಾತ್ಮಕವನ್ನ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ. ಅವ್ಯಕ್ತ इशारे. महान बनने के लिए मधुरता और नम्रता का गुण धारण कर. ಮಹಾನ್ ಆಗಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನ ಧಾರಣೆ ಮಾಡಿ. ब्रह्मा बाप अपने हर बच्चे के चेहरे पर एक तो सदा रूहानियत की मुस्कुराहट देखना चाहते हैं और दूसरा मुख से सदा मधुर बोल सुनना चाहते. ಬ್ರಹ್ಮ ತಂದೆ ಪ್ರತಿಯೊಂದು ಮಗುವಿನ ಮುಖದಿಂದ ಒಂದಂತೂ ಸದಾ ಆತ್ಮೀಯ ಮುಗುಳ್ನೊಗೆಯನ್ನ ನೋಡಬೇಕು ಅಂತ ಇಷ್ಟಪಡ್ತಾರೆ. ಮತ್ತೆ ಮತ್ತೊಂದು ಬಾಯಿಂದ ಸದಾ ಮಧುರವಾದ ಮಾತನ್ನೇ ಕೇಳಬೇಕು ಅಂತ ಇಷ್ಟಪಡ್ತಾರೆ. ಏಕ್ ಶಬ್ದವೇ ಮಧುರತಾಕಿ ಬಿನಾ ನಾ ಹೋ. ಒಂದು ಶಬ್ದನೂ ಮಧುರತೆ ಇಲ್ಲದೆ ನುಡಿಬಾರ್ದಾಗಿದೆ. चेहरे पर रूहानियत हो, मुख में मधुरता हो, मन बुद्धि में सदा शुभ भावना, रहम दिल की भावना, दातापन की भावना. ಮುಖದಲ್ಲಿ ಆತ್ಮೀಯತೆ ಇರಲಿ, ಬಾಯಲ್ಲಿ ಮಧುರತೆ ಇರಲಿ, ಮತ್ತೆ ಮನಸ್ಸು ಬುದ್ಧಿಯಲ್ಲಿ ಸದಾ ಶುಭ ಭಾವನೆ, ಕರುಣೆಯ ಹೃದಯದ ಭಾವನೆ ಇರಲಿ, ದಾತಾಪನದ ಭಾವನೆ ಇರಲಿ. हर कदम में फॉलो फादर हो, यही पालना का रिटर्न दो. ಪ್ರತಿ ಹೆಜ್ಜೆಯಲ್ಲೂ ಫಾಲೋ ಫಾದರ್ ಇರಲಿ, ಇದೇ ಪಾಲನೆಯ ರಿಟರ್ನ್ ಅನ್ನ ಕೊಡಿ. ಓಂ ಶಾಂತಿ.